ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಚೆನ್ನಾಗದಿರಿ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ರೊಟ್ಟಿ ಜೊತೆ ಒಂದೇ ಪದಾರ್ಥ ಬಳಸ್ಬಿಟ್ಟು ಎರಡು ಥರ ಚಟ್ನಿನ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. 4 ಬದನೆಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಹಸಿಮೆಣ್ಸಿಕಾಯಿ ಚಟ್ನಿ, ಒಂದು ಒಣಮೆಣ್ಸಿಕಾಯಿ ಹಾಕಿ ಚಟ್ನಿ ಮಾಡ್ತಾ ಇರೋದು. ಈಗ ಜಸ್ಟ್ ನಾನು ಏನು ಬೇಕು ಅಂತ ನಿಮಗೆ ಹೇಳಿಬಿಡ್ತೀನಿ. 4 ಬದನೆಕಾಯಿ ತೊಗೊಳ್ಳಿ, ಒಂದು 3 ಬ್ಯಾಡಗಿ ಮೆಣಸಿಕಾಯಿ ತೊಗೊಂಡಿದ್ದೀನಿ, ಒಂದು 6 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, 1 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ, ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಈಗ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟು ಬದನೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಆದಷ್ಟು ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಬಿಡಿ. ನೀರಿನಂಶ ಎಳ್ಳಷ್ಟು ಇರಬಾರ್ದು, ಯಾಕಂದರೆ ನಾವು ಬೆಂಕಿಲಿ ಬೇಯಿಸ್ತಾ ಇರೋದ್ರಿಂದ ಎಣ್ಣೆ ಎಲ್ಲ ಒಂಥರ ಚಟಪಟ ಅಂತ ಸಿಡ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಈಗ ನಾವು ಚೆನ್ನಾಗಿ ಡ್ರೈ ಆದ ತಕ್ಷಣ ಸ್ವಲ್ಪ ಬೆರಳಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಅದಕ್ಕೆ ಚೆನ್ನಾಗಿ ಸವರಿ 4 ಬದನೆಕಾಯಿ ಸವರ್ಕೊಂಡ್ಬಿಟ್ಟು ಇದನ್ನ ಬೆಂಕಿಲೇ ಫ್ರೈ ಮಾಡಬೇಕು. ಬಾಣಲಿ ಪಾತ್ರೆ ಏನೂ ಉಪಯೋಗಿಸ್ತಾ ಇಲ್ಲ, ಜೊತೆಗೆ ಬದನೆಕಾಯಿನ ಕಟ್ ಮಾಡೋ ಥರ ಏನೂ ಇಲ್ಲ, ತುಂಬಿರುತ್ತಲ್ಲ ಸಮೇತ ನಾವು ಫ್ರೈ ಮಾಡ್ತಾಯಿದ್ದೀವಿ. ಈಗ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಬದನೆಕಾಯಿನ ಸುಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು 4 ಬದನೆಕಾಯಿನ ಸುಡಲಿಕ್ಕೆ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಆದರೂ ಬೇಕಾಗುತ್ತೆ. ಆದಷ್ಟು ಸ್ವಲ್ಪ ದೊಡ್ಡ ಉರಿಲೇ ಫ್ರೈ ಮಾಡ್ಕೊಳ್ಳಿ, ಬೇಗ ಆಗ್ಬೋದು. ನಾನು ಕೂಡ ಒಂದು 5 to 10 ಮಿನಿಟ್ಸಲ್ಲೇ ಫ್ರೈ ಮಾಡ್ಕೊಂಡ್ಬಿಟ್ಟು ಚಟ್ನಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾವು ಈ ಚಟ್ನಿಗೆ ಏನೇನು ಬೇಕು ಅಂತ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಯಾವಾಗಲೂ ಒಂದು ಒಳ್ಳೆ ಊಟ ಮಾಡಬೇಕು, ತುಂಬ ಆರೋಗ್ಯಕರ ಊಟ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಭಾವನೆ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಒಳ್ಳೆ ಊಟ ಮಾಡ್ಬೋದಲ್ವ, ಅದಕ್ಕೋಸ್ಕರ ಬದನೆಕಾಯಿ ಚಟ್ನಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ನಿಮ್ಮ ಮನೇಲಿ ಮಾಡ್ಕೊಂಡ್ಬಿಟ್ಟು ಹೇಗಿದೆ ಅಂತಲೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ತುಂಬ ಕಮ್ಮಿ ಆಗ್ತಾಯಿದೆ, ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದರೆ ನಾವು ನಮ್ಮ ಚಾನಲ್ಲು ಅಥವಾ ನಾವು ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಹಾಗೆ ನಾನು ಮಾಡ್ತಾಯಿರೋ ಅಡುಗೆ ಪ್ರೋಸೆಸ್ಸು ಮತ್ತು ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆಲ್ಲ ಕಮೆಂಟ್ ಮಾಡಿ. ಈಗ ನೋಡಿ ನಾನು ಎಲ್ಲ 4 ಬದನೆಕಾಯಿನ ಚೆನ್ನಾಗಿ ಸುಟ್ಕೊಂಡು ಇಟ್ಕೊಂಡಿದ್ದೀನಿ. ಅದೇ ಆನಲ್ಲಿರೋ ಸ್ಟವ್ಗೆ ನಾನು ಒಂದು ಬಾಣಲಿ ಇಟ್ಬಿಟ್ಟು 3 ಬ್ಯಾಡಗಿ ಮೆಣಸಿನ್ಕಾಯಿ, 2 ಖಾರದ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಎಲ್ಲ ಖಾರದ ಮೆಣಸಿನ್ಕಾಯಿನ ಹಾಕ್ಕೊಳೋದಾದರೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೋಬೋದು. ನಾನೀಗ ಅದನ್ನು ಸ್ವಲ್ಪ ಒಂದು 10 ಸೆಕೆಂಡ್ ನಾನು ಫ್ರೈ ಮಾಡಿಬಿಟ್ಟು ಜಸ್ಟ್ ಕ್ರಿಸ್ಪಿ ಆಗಲಿಕ್ಕೋಸ್ಕರ ಸೈಡಲ್ಲಿ ಎತ್ತಿಟ್ಬಿಟ್ಟಿದ್ದೀನಿ ನಾನು. ಈಗ ನಾನು ಬದನೆಕಾಯಿನ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ನಲ್ವ, ಚೆನ್ನಾಗೆಲ್ಲ ಸಿಪ್ಪೆ ಸುಲ್ಕೋತಾ ಇದ್ದೀನಿ. ಎಣ್ಣೆ ಹಚ್ಚಿ ಬೆಂಕಿಲಿ ಫ್ರೈ ಮಾಡೋದ್ರಿಂದ ಆದಷ್ಟು ಬೇಗ ಅದು ಸಿಪ್ಪೆ ಬಿಡುತ್ತೆ, ಅದಕ್ಕೋಸ್ಕರ ನಾನು ಎಣ್ಣೆ ಹಚ್ಚಿ ಅದನ್ನು ಬದನೆಕಾಯಿ ಸುಟ್ಟಿದ್ದೆ. ಈಗ ನೋಡಿ ಚೆನ್ನಾಗೆಲ್ಲ ಸಿಪ್ಪೆಲ್ಲ ಸುಲ್ಕೊಂಡಿದ್ದೀನಿ. ಈ ಥರ ಸಿಪ್ಪೆ ಸುಲಿಯುವಾಗ ಅಥವಾ ಬೆಳ್ಳುಳ್ಳಿ ಬಿಡಿಸೋವಾಗ, ಈರುಳ್ಳಿ ಬಿಡಿಸೋವಾಗ ಆದಷ್ಟು ಕೆಳಗಡೆ ಒಂದು ಪೇಪರ್ ಹಾಕ್ಕೊಂಬಿಟ್ಟು ಕ್ಲೀನ್ ಮಾಡಿ ಅದನ್ನು ಮತ್ತೆ ಎಲ್ಲ ತೊಗೊಂಬಿಟ್ಟು ಕಸಕ್ಕೆ ಹಾಕ್ಬಿಡೋಕ್ಕೆ ಈಸಿ ಆಗುತ್ತೆ, ಕ್ಲೀನಿಂಗ್ ಪ್ರೋಸೆಸ್ ಈಸಿ ಆಗುತ್ತೆ ಅಂತ. ನಾನೀಗ ಒಣಮೆಣ್ಸಿನ್ಕಾಯಿನ ಕ್ರಿಸ್ಪಿ ಆಗ್ಲಿಕ್ಕೆ ಬಿಟ್ಟಿದ್ನಲ್ವ, ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಪುಡಿ ಮಾಡ್ತಾಯಿದ್ದೀನಿ. ಆದಷ್ಟು ಸ್ವಲ್ಪ ಪುಡಿ ಆಗಲಿ, ಕೈಯಲ್ಲೇ ಮಾಡ್ಕೊಳ್ಳಿ ಅಥವಾ ಮಸಿಗೆ ಗುಂಡಿಂದ ಮಾಡ್ಬೋದು. ಇಲ್ಲ ಅಂದರೆ ಕಲ್ಲಿದ್ದರೆ ನಾವು ಕುಟ್ಟಿ ಮಾಡ್ತೀವಿ ಅನ್ನೋದಾದರೆ ಅದಾದರೂ ಓಕೆ. ನಾನಿಲ್ಲಿ ಉಪ್ಪು ಮತ್ತು ಜೀರಿಗೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೇ ಹಾಕಿ ಕಲಿಸ್ತಾ ಇದ್ದೀನಿ. ಈಗಲೇ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಒಣಮೆಣ್ಸಿನ್ಕಾಯಿಗೆ ಖಾರ ಉಪ್ಪು ಚೆನ್ನಾಗಿ ಹಿಡೀಲಿ ಅಂತ, ಫ್ಲೇವರ್ ಬರುತ್ತೆ ಅಂತ ಅಷ್ಟೇ. ಈ ಥರ ರೆಡಿ ಮಾಡ್ಕೊಂಬಿಟ್ಟು ಸೈಡಲ್ಲಿ ಎತ್ತಿಟ್ಟಿರ್ತೀನಿ. ಈಗ ನೋಡಿ ಮತ್ತೆ ಒಂದು ಬಾಣಲಿ ಇಟ್ಬಿಟ್ಟು ಒಂದು 6 ಹಸಿಮೆಣ್ಸಿಕಾಯಿ ಹಾಕ್ಕೋತಾ ಇದ್ದೀನಿ. ಇದು ಹಸಿಮೆಣ್ಸಿಕಾಯಿ ಹಾಕಿ ಚಟ್ನಿ ಮಾಡೋ ಪ್ರೋಸೆಸ್ ಆಗಿರೋದ್ರಿಂದ ಈ ವಿಡಿಯೋ ತೋರಿಸ್ತಾ ಇರೋದು ನಿಮಗೆ. ಇದನ್ನು ಆದಷ್ಟು ಸಿಪ್ಪೆ ಎಲ್ಲ ಸ್ವಲ್ಪ ಕಪ್ಪಾಗೋ ಥರ ಹುರ್ಕೊಂಡ್ಬಿಟ್ಟು ಇಮಿಡಿಯೇಟಾಗಿ ಮಿಕ್ಸಿಗೆ ಹಾಕಿ ಒಂದು 2 ಸೆಕೆಂಡ್ ಅಷ್ಟೇ ನೀವು ಸ್ಟಾರ್ಟ್ ಮಾಡಿ ಆಫ್ ಮಾಡೋ ಥರ ಒಂದು 2-3 ಸಲ ಮಾಡಿದ್ರೆ ಅಷ್ಟೇ ಸಾಕು. ಚಟ್ನಿ ಮಾತ್ರ ತರಿಯಾಗೇ ಇರಬೇಕು, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಆದರೆ ಓಕೆ. ಈಗ ನಾನು ಒಂದು ಚಿಕ್ಕ ಬೌಲ್ ಅಂತಿರಲ್ವ, ಅದರಲ್ಲಿ ನಾನು ಸಿಪ್ಪೆ ಬಿಡಿಸಿರೋ ಬೆಳ್ಳುಳ್ಳಿನ ಹಾಕ್ಕೊಂಡ್ಬಿಟ್ಟು ಮಸಿಗೆ ಗುಂಡಿಂದ ಮಸಿತಾ ಇದ್ದೀನಿ. ನಾನು ಎಲ್ಲ ವೀಡಿಯೋಗಳಲ್ಲಿ ನಾನು ಚಟ್ನಿನ ಮಾಡೋವಾಗ ಬೆಳ್ಳುಳ್ಳಿನ ಮಸ್ಕೊಂಡೆ ನಾನು ಚಟ್ನಿ ಮಾಡೋದು, ಮಿಕ್ಸಿಲಿ ಹಾಕಲ್ಲ, ಯಾಕಂದರೆ ಫುಲ್ ಪೇಸ್ಟ್ ಆಗಿ ಹೋಗ್ಬಿಡುತ್ತೆ ಅಂತ. ಆದ ಕಾರಣದಿಂದ ಈಗ ಚೆನ್ನಾಗಿ ಒಂಥರ ತರಿಯಾಗಿ ನಾವು ಮಸಿಗುಂಡಿಂದ ಮಸ್ತಿದ್ದೀನಿ. ಒಣಮೆಣ್ಸಿಕಾಯಿ ಚಟ್ನಿಗೆ ಅರ್ಧ ಮತ್ತು ಹಸಿಮೆಣ್ಸಿಕಾಯಿ ಚಟ್ನಿಗೆ ಅರ್ಧ ನಾನು ಹಾಕ್ಕೋತಾ ಇದ್ದೀನಿ. ಈಗ ನಾವು ಫಸ್ಟು ಹಸಿಮೆಣ್ಸಿಕಾಯಿ ಚಟ್ನಿನ ಪ್ರಿಪೇರ್ ಮಾಡಿಬಿಡೋಣ. ಮಿಕ್ಸಿಲಿ ಹಸಿಮೆಣ್ಸಿಕಾಯಿನ ನಾವು ಫ್ರೈ ಮಾಡ್ಕೊಂಡು ಚಟ್ನಿ ಮಾಡಿದ್ವಲ್ಲ, ಅದನ್ನು ಈ ಬೆಳ್ಳುಳ್ಳಿ ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಇದು ಹಾಕಿದ ತಕ್ಷಣವೇ ಬದನೆಕಾಯಲ್ಲಿ 4 ಬದನೆಕಾಯಿ ತೊಗೊಂಡಿದ್ವಲ್ವ, ಅದರಲ್ಲಿ 2 ಬದನೆಕಾಯಿ ಈ ಚಟ್ನಿಗೆ, 2 ಬದನೆಕಾಯಿ ಚಟ್ನಿಗೆ, ಒಣಮೆಣ್ಸಿಕಾಯಿ ಚಟ್ನಿಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ನಾವು ಚಟ್ನಿ ಮಾಡೋವಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೋಬಾರ್ದು, ಯಾಕಂದರೆ ಮನೇಲಿ ಎಲ್ಲರೂ ಖುಷಿಯಿಂದ ಇಷ್ಟಪಟ್ಟು ಊಟ ಮಾಡ್ತಾರೆ ಅನ್ನೋವಾಗ ನಾವು ಸ್ವಲ್ಪ ರುಚಿಯಿಂದ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ನೋಡಿ ಬದನೆಕಾಯಿ ಹಾಕ್ಕೊಂಬಿಟ್ಟು ನಾನು ಚಟ್ನಿ ಮಾಡ್ತಾಯಿದ್ದೀನಿ.
ನಿಮಗೆ ಯಾವ ಕ್ವಾಂಟಿಟಿಲಿ ಬೇಕೋ ಅಷ್ಟು ಹಾಕ್ಕೋಬೋದು. ನಾನಿಲ್ಲಿ ಎರಡೂ ಒಂದೇ ರೀತಿಲಿ ತೋರಿಸ್ತಾ ಇರೋದ್ರಿಂದ ಎರಡು ಅರ್ಧ ಹಾಕ್ಕೊಂಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಹಾಕ್ಕೊಂಡು ಚೆನ್ನಾಗಿ ಕಲಸಿ. ಆದಷ್ಟು ಕೆಲವೊಬ್ಬರಿಗೆ ಕೈ ಖಾರ ಆಗುತ್ತೆ, ತುಂಬ ಉರಿಯಲ್ವಾ ಅಂತ ಕೇಳ್ಬೋದು. ಏನೂ ಆಗೋಲ್ಲ. ಕೈಗೆ ಮೊದಲೇ ಎಣ್ಣೆ ಹಚ್ಕೊಂಡು ಚಟ್ನಿ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ. ಮಿಕ್ಸಿಗೆ ಮಾತ್ರ ದಯವಿಟ್ಟು ಹಾಕ್ಲಿಕ್ಕೆ ಹೋಗಬೇಡಿ, ಎಲ್ಲ ಪೇಸ್ಟಾಗಿ ನುಣ್ಣಗಾಗಿ ಹೋಗ್ಬಿಡುತ್ತೆ. ಈಗ ನನ್ನ ಹಸಿಮೆಣ್ಸಿಕಾಯಿ ಚಟ್ನಿ ರೆಡಿಯಾಗಿದೆ. ಈಗ ನಾನು ಒಣಮೆಣ್ಸಿಕಾಯಿ ಚಟ್ನಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಹಸಿಮೆಣ್ಸಿಕಾಯಿಂದ ಒಣಮೆಣ್ಸಿಕಾಯಿ ಚಟ್ನಿ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಯಾಕಂದರೆ ಒಣಮೆಣ್ಸಿನ್ಕಾಯಿ ಬೇಗ ಕ್ರಿಸ್ಪಿ ಆಗಿರಲ್ಲ ಅಂತ ಅಂದಾಗ ಮಾತ್ರ. ಈಗ ನೋಡಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಅದನ್ನ ಒಳ್ಳೆ ಒಂದು ಅದಕ್ಕೆ ಬಂದಮೇಲೆ ನಾನು ಒಣಮೆಣ್ಸಿಕಾಯಿ ಚಟ್ನಿಗೆ ಬರೀ ಉಪ್ಪು ಜೀರಿಗೆ ಪೌಡ್ರ್ ಮಾತ್ರ ಹಾಕಿದ್ದೆ, ಬೇರೆ ಏನೂ ಹಾಕಿರಲಿಲ್ಲ. ರುಚಿಗೆ ಉಪ್ಪಂತೂ ಹಾಕಿರಲಿಲ್ಲ, ಅದಕ್ಕೋಸ್ಕರ ಈಗ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿ ಚಟ್ನಿಗೂ ಅದಕ್ಕೂ ಎರಡಕ್ಕೂ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಮೇಲೆ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ಬಿಟ್ರೆ ಚಟ್ನಿ ರೆಡಿಯಾಗಿದೆ. ಇವತ್ತು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಜೋಳದ ರೊಟ್ಟಿ ಮತ್ತು ಈ ಚಟ್ನಿನೇ ಮಾಡಿದ್ದಿದ್ದು. ಎರಡೂ ಚಟ್ನಿ ಮಾತ್ರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲರ ಮನೆಯಲ್ಲೂ ಚಟ್ನಿ, ಬದನೇಕಾಯಿ ಚಟ್ನಿ ಮಾಡೇ ಮಾಡ್ತಾರೆ. ಒಂದು ಚಟ್ನಿ ಒಂದು ಪಲ್ಯ ಕಂಪಲ್ಸರಿಯಾಗಿದ್ದೇ ಇರುತ್ತೆ. ಮತ್ತು ನಾನು ಉತ್ತರ ಕರ್ನಾಟಕದ ಮತ್ತು ಸ್ಪೆಷಲ್ ಹಾಗೂ ಸ್ಪೈಸಿ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅವರ್ ಚಾನಲ್. ನಮಸ್ತೆ.